Okay. For following this paragraph, I followed a similar routine in the evenings, running a couple of miles, jogging between races, and then there would be a period of cooling. No matter what the weather was, I would practice for 5 hours every morning and evening, 7 days a week, 365 days a year. So the mission was carried over without taking any adversities coming in between. ಯಾವುದೇ ಅಡೆತಡೆಗಳ ಬಂದ್ರು ವೆದರ್ ಆಗಲಿ ಪರ್ಸನಲ್ ಆಗಲಿ ವೆದರ್ ಅಂತಂದ್ರೆ ಕ್ಲೈಮೇಟ್ ಅಂದ್ರೆ ಏನು ಸೀಸನ್ಸ್ ಅಂದ್ರೆ ಏನು ವೆದರ್ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಈಗಿರುವ ಕ್ಲೈಮ್ಯಾಟಿಕ್ ಕಂಡೀಷನ್ ಕ್ಲೈಮೇಟ್ಸು ಮೂರು ವಿಭಜನೆ ಒಳಗೆ ಸೀಸನ್ ಕ್ಲೈಮೇಟು ಮೂರು ಕ್ಯಾಟಗರಿ ಒಳಗೆ ಡಿವೈಡ್ ಆಗಿರ್ತದೆ ಸಮ್ಮರ್ ವಿಂಟರ್ ರೇನಿ ಈ ಪೀರಿಯಡ್ ಒಳಗೆ ಆ ಕ್ಲೈಮ್ಯಾಟಿಕ್ ಕಂಡೀಷನ್ ಒಳಗಿಂದ ಪರಿಸ್ಥಿತಿ ಹೇಳುವಾಗ ಇವತ್ತು ಕ್ಲೈಮೇಟ್ ಹೆಂಗದ ಅಂತ ಕೇಳಂಗಿಲ್ಲ ಕ್ಲೈಮೇಟ್ಸ್ ಆರ್ 3 ಇವತ್ತು ವೆದರ್ ಹೆಂಗದ ಅಂತ ಕೇಳ್ಬೇಕು ಯಾಕಂದ್ರೆ ಕ್ಲೈಮೇಟ್ ಇಸ್ ಅ ಲಾಂಗ್ ಪೀರಿಯಡ್ ವೆದರು ಟೈಮ್ ಆಫ್ ದ ಪೀರಿಯಡ್ ಇವತ್ತು ಹೆಂಗದ ಕ್ಲೌಡಿ ಅದ ಇವತ್ತು ಹೆಂಗದ ಮಿಸ್ಟಿ ಅದ MISTY ಮಿಸ್ಟಿ ಅದ ಮಸ್ಕಿ ಅದ ಕ್ಲೌಡಿ ಅದ ರೇನಿ ಅದ ಸ್ವಲ್ಪ ಕೂಲ್ ಅದ ವೆದರ್ ಹಂಗ ಕ್ಲೈಮೇಟ್ ಹೆಂಗದ ಅಂತ ಯಾರು ಕೇಳಿದ್ರೆ ದಯವಿಟ್ಟು ಅವ್ರಿಗೆ ಕರೆಕ್ಷನ್ ಕೊಡಿದ್ರ ತಪ್ಪಾಗಲ್ಲ It was this disciplined routine that molded me into the athlete I became. ಈ ಡಿಸಿಪ್ಲಿನ್ ರುಟೀನ್ ಅನ್ನ ಅವ್ರೇನ್ ಫಾಲೋ ಮಾಡ್ಕೊಂಡ್ರು ದಿಸ್ ಮೇಡ್ ಹಿಮ್ ಪರ್ಫೆಕ್ಟ್ ಅಥ್ಲೆಟ್ ಅಂತ ಒಂದು ಕನ್ಕ್ಲೂಷನ್ ಬಂದ್ರು Running had become such an obsession that even when asleep, I would run races in my dreams. Obsession over the passion, over madness. That is passion, obsession. That means alive, facing all the difficulties. It has become your everything. Nothing keeping priority like food, water, rest. Nothing on priority. Though your legs ache, though your muscles ache, still you go on practicing. Still you do it one or the other way these people are really influencers because though Vivekananda ji gave us these instructions we were not there in their pace ನಾವು ಆ ಹಂತದಲ್ಲಿ ಇರ್ಲಿಲ್ಲ ನಮಗ್ ಗೊತ್ತಿಲ್ಲ ಏನೇನ್ ಪಿರಿಯಡ್ ಆಯ್ತು ಅವ್ರ ಪಿರಿಯಡ್ ಏನೇನ್ ನಡೀತು ಹೆಂಗಿತ್ತು ಸಮಾಜ ಅವಾಗ ಬುಕ್ಕಿನ ಥ್ರೂ ಅಷ್ಟೇ ತಿಳ್ಕೊಂಡ್ವಿ ಬೇರೆಯವರ ಭಾಷಣಗಳನ್ನ ಕೇಳಿ ಅರ್ಥ ಮಾಡ್ಕೊಂಡ್ವಿ ಬಟ್ ನಮ್ ಪಿರಿಯಡ್ ಒಳಗ ಇವ್ರದೊಂದು ದೇ ಹ್ಯಾವ್ ಸೆಟ್ ಅನ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಲೈಫ್ ಕ್ಯಾನ್ ಬಿ ಆರ್ ಹೌ ಲೈಫ್ ಕ್ಯಾನ್ ಬಿ ಚೇಂಜ್ಡ್ ಅವರ್ ಲೈಫ್ ಕ್ಯಾನ್ ಬಿ ಚೇಂಜ್ಡ್ ಸೊ ದೇರ್ ಆರ್ ಸರ್ಟನ್ ಗೈಡ್ಲೈನ್ಸ್ ಹಿಡನ್ ಗೈಡ್ಲೈನ್ಸ್ ವಾಟ್ ವಿ ಕ್ಯಾನ್ ಡ್ರಾ ಅಂಡ್ ಗೆಟ್ ಇನ್ಸ್ಪೈರ್ಡ್ ಸೊ ಅವ್ರ ಒಂದು ಒಬ್ಸೆಷನ್ ದಿಂದ ಹಿ ಬಿಕೇಮ್ ವರ್ಲ್ಡ್ ಫೇಮಸ್ ವರ್ಲ್ಡ್ ಅಷ್ಟೇ ರಿಪ್ರೆಸೆಂಟ್ ಇರಲಿ ಯಾ ಅಥವಾ ತಮ್ಮ ಅಥ್ಲೆಟಿಕ್ ಫೀಲ್ಡ್ ಒಳಗೆ ಎಷ್ಟೇ ರಿಪ್ರೆಸೆಂಟೇಷನ್ ಕೊಡ್ಲಿ ಆಕ್ಚುಯಾಲಿಟಿ ಈಸ್ ಆಲ್ ಅಬೌಟ್ ಯು ನೀವು ಯಾವ ಹಂತದಲ್ಲಿ ಡೆವಲಪ್ ಆಗಿರ್ತೀರಿ ಸೊ ಇವ್ರದ್ದು HPS ಅಲುವಾಲಿ ಅವ್ರದ್ದು ನಾವೇನ್ ಲಾಸ್ಟ್ ಇಯರ್ ಓದಿದ್ವಿ ಎರಡು ಓದೋರ್ಗೆ ಗೊತ್ತಾಗುತ್ತದು ಅವ್ರದೊಂದು ಜರ್ನಿ ಒಳಗ ವಾಟ್ ಈಸ್ ಸಕ್ಸಸ್ ವಾಟ್ ಈಸ್ ಕಂಪ್ಲೀಟ್ನೆಸ್ ಇನ್ ಅವರ್ ಸೆಲ್ಫ್ not like every human being should go beyond his ego beyond his achievement that is ultimate knowledge and our knowledge of wisdom antivi where there is no ego there is no self-centeredness there is selfishness and the complete approach is selflessness that means sacrifice leads to it or what it's all our calculation to come out some or the other way the indication is the same thing what they are explaining here to further build my stamina and strengthen my muscles I would run long stretches on the sand or wherever possible
ಈಗ ಸ್ವಿಮ್ಮಿಂಗ್ ಮಾಡುವಾಗ ನೀರ್ ಒಳಗ್ ಹೋಗೋಣ ನಮ್ ಬಾಡಿ ವೇಟ್ ಎಷ್ಟದ ಅಂತ ಗೊತ್ತಾಗಲ್ಲ. ವೇಟ್ ರೆಡ್ಯೂಸಿಂಗ್ ಟ್ರೀಟ್ಮೆಂಟ್ ಒಳಗ್ ಸ್ವಿಮ್ಮಿಂಗ್ ಇಸ್ ಅ ಪಾರ್ಟ್ ಟು ಬಿ ಪ್ಲೇಡ್. ಅಲ್ಲೇನ್ ಮಾಡ್ತಾರ, ನೀರ್ ಒಳಗ ಎಕ್ಸರ್ಸೈಸ್ ಮಾಡಿಸ್ತಾರಂತ. ಯಾಕಂತಂದ್ರೆ ಬಾಡಿ ವೇಟ್ ಅನ್ನ ತಾಳ್ಕೊಳಕ್ ಶಕ್ತಿ ನಿಮಗೆ ಅರ್ಥನೇ ಆಗಲ್ಲ ಅಲ್ಲಿ. ಆ ರೀತಿ ಟು ಸ್ಟ್ರೆಂಥನ್ ಹೀಸ್ ಮಸಲ್ಸ್ ಇನ್ ಅಪೋಸಿಟ್ ಟು ದಟ್ ಸ್ವಿಮ್ಮಿಂಗ್, ಅವ್ರ ಏನ್ ಮಾಡಿದ್ರು, ಉಸುಕ್ ಇರ್ತೈತಿ, ಆ ಉಸುಕ್ ಒಳಗ ಲಾಂಗ್ ಸ್ಟ್ರೆಚಸ್ ಆನ್ ದ ಸ್ಯಾಂಡ್ ಅಂತಂದ್ರ ಅಲ್ಲಿ ಓಡೋ ಪ್ರಯತ್ನ ಮಾಡಿದ್ರು. ಇಟ್ಸ್ ಇಂಪಾಸಿಬಲ್. ನಾವು ಸಮುದ್ರ ದಂಡಿಗೆ ಹೋಗಿರ್ತೀವಿ, ನಮ್ಮ ಅನುಭವ ಒಳಗ್ ಬಂದಿರೋರ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಲ್ಲಿ ನಡೆಯೋದು. ನಮಗ ಅಷ್ಟದು ಹಿಡಿತು, ನಮ್ದು ಡೆನ್ಸಿಟಿನೇ ಹಿಡ್ಕೋತದ, ಬಾಡಿ ಡೆನ್ಸಿಟಿನೇ. ಅದನ್ನ ಜಕ್ಕೊಂಡ್ ಹೋಗ್ಬೇಕಂತಂದ್ರೆ ಇದು ಮಿಲ್ಖಾ ಸಿಂಗ್ ಒಳಗ ಸೀನ್ ನೋಡಿರೋರ್ಗೆ ಗೊತ್ತಾಗುತ್ತದೆ. ಮಿಲ್ಖಾ ಸಿಂಗ್ ಒಳಗ he has done this so that ಇದ್ರೊಳಗೆ ಹೆಂಗಂದ್ರೆ ಸ್ಟೆಮಿನಾ ಅಂದ್ರೆ ಹೆಂಗ್, ನೀವು ಬ್ರೀದಿಂಗ್ ಕಂಟ್ರೋಲ್ ಮಾಡ್ಬೇಕು, ಮಸಲ್ ಶಕ್ತಿನ ಯುಟಿಲೈಸ್ ಮಾಡಕ್ ಬರ್ಬೇಕು. ನಮ್ಮಲ್ಲಿರುವ ಶಕ್ತಿನ ನಾವು ಹೆಂಗ್ ಪಳಗಿಸ್ತೀವಲ್ಲ ಅದನ್ನ, ಇದು ಮಾಡಿದವ್ರಿಗೆ ಜಾಸ್ತಿ. ಯಾರು ಸ್ಪೋರ್ಟ್ಸ್ ಮನ್ ಇರ್ತೀರಿ ನಿಮಗ್ ಗೊತ್ತಾಗ್ತದೆ. ರನ್, ದೋಸ್ ಹೂ ಪ್ಲೇ ಫುಟ್ಬಾಲ್ ಅಂಡ್ ಆಲ್, ಎಷ್ಟು ಬ್ರೀದಿಂಗ್ ಕಂಟ್ರೋಲ್ ಇರ್ತೈತಲ್ಲಿ. ಬ್ರೀದೇ ನಮ್ದು ಮೇನ್ ಶಕ್ತಿನೇ ಬ್ರೀದಿಂಗು. ಸೊ ಅದ್ರ ಜೊತೆ ಆಟ ಆಡಿದ ನಾನು ಅದರಲ್ಲಿ ಈಗ ನಮ್ ರಾಮದೇವ್ ನೋಡ್ತೀವಲ್ಲ ನಾವು, ಕಂಟಿನ್ಯೂಸ್ಲಿ ಹಿ ಡಸ್ ಆರ್ ದಟ್ ಅನುಲೋಮ್ ವಿಲೋಮ್, ಕಪಾಲ್ ಭಾತಿ ಅಂಡ್ ಆಲ್. ದಟ್ ಸ್ಟ್ರೆಂತ್ ಹ್ಯಾಸ್ ಇನ್ಕ್ರೀಸ್ಡ್ ಹಿಸ್ ಡೆಪ್ತ್ ಆಫ್ ಟೇಕಿಂಗ್ ಬ್ರೆತ್. ಪೈಪ್ಲೈನ್ ಏನಿರ್ತತಲ್ಲ, ನಾರ್ಮಲ್ ವರ್ಡ್ಸ್ ಒಳಗೆ ಅನ್ಕೋಬೇಕಂತಂದ್ರೆ ಪೈಪ್ಲೈನ್ ಅನ್ನೇ ಮೀರಿ ಹೋಗ್ಯದವ್ರದ್ದು, ಅಷ್ಟು ಡೀಪ್ ಅದವ್ರದ್ದು ಬ್ರೆತ್ ಇಫ್ ಇ ಟೇಕ್ಸ್. ಸೊ ಈ ಸ್ಟ್ರೆಚಿಂಗ್ ಎಕ್ಸರ್ಸೈಸು ಸ್ಯಾಂಡ್ ಒಳಗೆ, ಉಸುಕ್ ಒಳಗೆ ಮಾಡಿದ್ರು, ಆರ್ ವೇರ್ ಎವರ್ ಪಾಸಿಬಲ್, ಎಲ್ಲಾಗುತ್ತಲ್ಲಿ. ಡೂ ಹಿಲ್ ರನ್ನಿಂಗ್ ಬೈ ಗೋಯಿಂಗ್ ಅಪ್ ಅಂಡ್ ಡೌನ್ ಮೌಂಟೇನ್ ಸ್ಲೋಪ್ಸ್. ಮೌಂಟೇನ್ ಹತ್ತೋದು ಹೆಂಗಿರ್ತದೆ, ಅಗೇನ್ಸ್ಟ್ ಗ್ರಾವಿಟಿ. ಮೌಂಟೇನ್ ಇಳಿಯೋದು ವಿತ್ ದ ಗ್ರಾವಿಟಿ, ಬಟ್ ದ ಫ್ಲೋ ಇಸ್ ಮೋರ್ ಬಿಕಾಸ್ ಬಾಡಿ ಫ್ರೀ ಆಗಿ ಹೋಗ್ಬೇಕಾಗ್ತದೆ. ರನ್ನಿಂಗ್ ಮಾಡ್ಯಾರ ಅವ್ರು, ಗುಡ್ಡದ ಮೇಲೂ ಓಡ್ಕೊಂತ ಹೋಗ್ಯಾರ, ಅಲ್ಲೇ ವಾಪಸ್ ಬರೋ ದಾರಿನೂ ಇಳ್ಕೊಂತ ಬರೋದು ನಮಗ ಬೇರೆ ರೀತಿಯಿಂದ ಹೆಲ್ಪ್ ಆಗ್ತದೆ. ಬಾಡಿ ಲೂಸ್ ಆಗ್ಬಿಟ್ಟಿರ್ತದೆ, ಅವಾಗ ಬಾಡಿ ನಮ್ ಕಂಟ್ರೋಲ್ ಮೀರಿ ಹೋಗ್ಬಿಡ್ತದೆ. ಏರೋವಾಗ ಬಾಡಿ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. So these 2-3 things are an added things into this. 3 days a week I would lift weights. So weight lift ಮಾಡೋದ್ರಿಂದ, weight lifting ಎದಕ್ ಮಾಡ್ತಾರಂದ್ರೆ ಮಸಲ್ ಸ್ಟ್ರೆಂತ್ ಹೆಚ್ಚಾಗ್ತದೆ. ನಾವು ರಿಯಲ್ ಸ್ಟ್ರೆಂತ್ is in our muscle, not the way you look. You may be fat, thin, it doesn't matter. The health is behind the muscle. ನಮ್ಮ ಶಕ್ತಿ ನಾವು ಎಷ್ಟು ಕೆಜಿ ಎತ್ತಬಹುದು. ಈಗ ಹಳ್ಳಿ ಒಳಗೆ ಬೆಳೆದಿರುವಂತಹ ಹುಡುಗರು ಜಾಸ್ತಿ ಫಾರ್ಮಿಂಗ್ ಒಳಗೆ ಕೆಲಸ ಮಾಡಿದವ್ರಿಗೆ ಗೊತ್ತಿರ್ತದೆ ಮಸಲ್ ಸ್ಟ್ರೆಂತ್ ಅನ್ನೋದು ಏನು. ಬಿಸಿಲಲ್ಲಿ ವಿದೌಟ್ ಕೇರಿಂಗ್ ಎನಿ ವೆದರ್ ಕಂಡೀಷನ್ ದೇ ಡೂ ದೇರ್ ವರ್ಕ್. ಫಾರ್ಮಿಂಗ್ ಕೆಲಸ ಅಷ್ಟು ಈಸಿ ಅಲ್ಲ. ದಟ್ ಆಲ್ಸೋ ಒನ್ ಆರ್ ದ ವೇ. ಗೊತ್ತಿರ್ಲಾರ್ದಂಗ ನಮ್ಮ ಕರ್ಮ ಒಳಗ, ನಮ್ಮ ಕೆಲಸ ಒಳಗ ಮಸಲ್ ಟ್ರೈನಿಂಗ್ ಆಗ್ತದೆ. ಇಲ್ಲಿ ಬೇಕಂತ ಮಸಲ್ ಟ್ರೈನಿಂಗ್ ಮಾಡ್ಕೋಬೇಕಾಗ್ತದೆ, ಅಲ್ಲಿ ಗೊತ್ತಿಲ್ದಂಗ ಆಗತ್ತೆ. ಬಟ್ ಯು ಪೀಪಲ್ ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್ ಏನದ ಆ ಕೆಲಸದ ಪರಿಸ್ಥಿತಿ. So next 3 days a week I would lift weights to strengthen my arms, legs and stomach. So these muscles, arm muscles, legs muscles and stomach muscles. ಬಸವೇಶ್ ಕೊರ್ತಿ ನಿನ್ ಹೆಸರೇ ಕೂಡ ಆಡ್ಸಕತ್ತಿಯಲ್ಲ ಸ್ಕ್ರೀನ್ ಮೇಲೆ, ತೆಗಿಯೋದನ್ನ. Sometimes I would play vigorous games like hockey, football and handball, all with the end goal in sight. That means continuously ಒಂದೇ ರೂಟೀನ್ ದಿಂದ ಎಕ್ಸರ್ಸೈಸ್ ರೂಟೀನ್ ಏನ್ ಮಾಡ್ತಾರ, ಜಾಗಿಂಗ್, ರನ್ನಿಂಗ್, ಕ್ರಾಸ್ ಕಂಟ್ರಿ, ಸ್ಯಾಂಡ್, ಲಾಂಗ್ ಸ್ಟ್ರೆಚಸ್ ಆನ್ ದ ಸ್ಯಾಂಡ್. ಇವು ಪಾಯಿಂಟ್ಸ್ ಹಾಕೊಂಡ್ಬಿಡ್ರಿ. ಹೌ ಹಿ ಯೂಸ್ ಟು ಎಕ್ಸರ್ಸೈಸ್, ಯಾವಾಗ ಎಷ್ಟು ಹೊತ್ತು ಮಾಡಿದ್ರು ನಿಮ್ಗೆ ಗೊತ್ತಾಗುತ್ತೆ. ಬೆಳಗ್ಗೆ 5 ತಾಸು, ಸಾಯಂಕಾಲ 5 ತಾಸು. ಅದ್ರ ಜೊತೆಗೆ ಅವ್ರು ಹೆಂಗೆ ಎಕ್ಸರ್ಸೈಸ್ ಪ್ಯಾಟರ್ನ್ ಹಾಕೊಂಡಿದ್ರು, ರನ್ನಿಂಗ್, ಜಾಗಿಂಗ್, ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಕೂಲಿಂಗ್ ಡೌನ್ ಎಕ್ಸರ್ಸೈಸಸ್, ಅಲಾಂಗ್ ವಿತ್ ದಟ್ ರನ್ ಲಾಂಗ್ ಸ್ಟ್ರೆಚಸ್ ಆನ್ ದ ಸ್ಯಾಂಡ್, ಈ ಪಾಯಿಂಟ್ ಅನ್ನ ಹಾಕೋರಿ. ಹಿಲ್ ರನ್ನಿಂಗ್, ಗೋಯಿಂಗ್ ಅಪ್ ಅಂಡ್ ಡೌನ್, ಹಿಂಗ್ ಹಾಕೋರಿ. ಸೊ ಎವ್ರಿ 3 days a week I would, ಅಂದ್ರೆ ವಾರಕ್ಕೆ 3 ದಿನ I would lift weights to strengthen my arms. So 3 days a week he would, he ಆಗುತ್ತೆ, he would lift weights to strengthen his arms, legs and stomach. ಇದನ್ನ ನೆನ್ಪಿಟ್ಕೋರಿ, ಬರೆಯೋಕ್ಕೂ ಈಸಿ ಆಗುತ್ತೆ. ಹೀಗೆ ಪಾಯಿಂಟ್ಸ್ ಹಾಕೊಂಡ್ಬಿಡ್ರಿ ಅದನ್ನ.
Sometimes I would play vigorous games. Last point will be this. Sometimes I would play vigorous ಅಂತಂದ್ರೆ ಭಾಳ ಸ್ಟ್ರಿಕ್ಟ್, ಅಂದ್ರೆ ಓಡಾಡುವಂಥದ್ದು ವಿಗರ್ ಇದ್ದು ಭಾಳ ವೆಲಾಸಿಟಿಯಿಂದ ಕೂಡಿರ್ತೈತಲ್ಲ, ಇವತ್ತು ಓಡ್ಕೋತಿರ್ಬೇಕಲ್ಲಿ. ನಾರ್ಮಲ್ ಜಾಗಿಂಗ್ ಓಡೋದು ಬೇರೆ, ಈ ಆಟಕ್ಕೆ ಓಡೋದು ಬೇರೆನೇ ಇರ್ತದೆ ನಮಗೆ. ಯಾಕಂದ್ರೆ ಮೈಂಡು ಕೆಲಸನೂ ಮಾಡ್ಬೇಕಲ್ಲಿ, ನಿಮ್ ಬ್ರೈನು ಕೆಲಸ ಮಾಡ್ಬೇಕು, ನಿಮ್ ಬಾಡಿನೂ ಕೆಲಸ ಮಾಡ್ಬೇಕು. I would play vigorous games like hockey, football or handball, all with the end goal in sight. End goal ಏನು? ಹಾಕಿದ ಏನು ಎಂಡ್ ಗೋಲ್, ಫುಟ್ಬಾಲ್ ಅದ ಎಂಡ್ ಗೋಲ್ ಏನು, ಹ್ಯಾಂಡ್ಬಾಲ್ ಅದೇನು, ಗೋಲ್ ತಲುಪಿಸ್ಬೇಕಲ್ಲ. ದಟ್ ಇಸ್ ಹೀಸ್ ಎಂಡ್ ಗೋಲ್ ಇಸ್ ವಿತ್ ಆಲ್ ದ ಎಂಡ್ ಗೋಲ್ ಇನ್ ಸೈಟ್. ಇನ್ ಸೈಟ್ ಅಂದ್ರೆ ಏನ್ ಲಕ್ಷ್ಯಕ್ಕೆ ಇಟ್ಕೊಂಡು ಅದ್ರದ್ದು ಎಂಡ್ ಗೋಲ್ ಏನದ ಅದನ್ನ ಅಚೀವ್ ಮಾಡೋಗೋಸ್ಕರ. ಐ ಪ್ರಾಕ್ಟೀಸ್ಡ್ ಸೋ ಹಾರ್ಡ್ ಅಂಡ್ ಸೋ ಸ್ಟರ್ನಸ್ಲಿ. ಸ್ಟರ್ನ್ ಅನ್ನೋದು ಒಂದು, ಸ್ಟರ್ನಸ್ ಬಿಕಮ್ಸ್ ಅಡ್ಜೆಕ್ಟಿವ್ ಡಿಯರ್ ಸ್ಟೂಡೆಂಟ್ಸ್. ಸ್ಟರ್ನು ಟಫ್, ಇದನ್ನು ಅಡ್ಜೆಕ್ಟಿವ್, ಸ್ಟರ್ನಸ್ ಅಡ್ಜೆಕ್ಟಿವ್. ಸ್ಟರ್ನಸ್ಲಿ ಎಲ್ವಾ ಹಚ್ಚಿದ ತಕ್ಷಣ ಅಡ್ವರ್ಬ್ ಆಗುತ್ತದು. ಪ್ರಾಕ್ಟೀಸ್ ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರು? ಸ್ಟರ್ನಸ್ಲಿ. I practiced so hard and so sternly that often I was drained off. Drain ಅಂತಂದ್ರ ಮೀನಿಂಗ್ ಅಮ್ಮ yeah, I was drained of all energy and looked pale as death when the session was completed. ಈ ಪರಿ ಸುಸ್ತಾಗ್ಬಿಡ್ತಿತ್ತು ಅಂತಂದ್ರೆ ಅವರಿಗೆ ಹೆಂಗ್ ಕಾಣಿಸ್ತಿದ್ರು ಅಂದ್ರೆ ಅವ್ರ ಮುಖ ಮಬ್ಬು ಹೊಡೆದ್ ಬಿಡ್ತಿತ್ತು, ಬಣ್ಣ ಚೇಂಜ್ ಆಗ್ಬಿಡ್ತಿತ್ತು. ಅಷ್ಟು ಸಿವಿಯರ್ ಬಾಡಿ ಬಿಯಾಂಡ್ ಕೆಪಾಸಿಟಿ ಅನ್ಬೋದು. ಬಾಡಿದೊಂದು ಕೆಪಾಸಿಟಿ ಇರ್ತೈತಿ, ಅದ್ರದ್ದು ಬಿಯಾಂಡ್ ಹೋಗ್ತಿದ್ರು ಅವ್ರು. ಅದು ಸತ್ತ ಮೇಲೆ ಸ್ಕಿನ್ ಹೆಂಗ್ ಆಗ್ತೈತಲ್ಲ ಒಂಥರ ಆಗ್ತೈತಿ, ಕಲರ್ಲೆಸ್ ಆಗ್ತೈತಿ. ಆ ಕಲರ್ಲೆಸ್ಗ ಪೇಲ್ ಅಂತಾರ. ಹಂಗ ಪೇಲ್ ಆಗ್ಬಿಡ್ತಿದ್ರು ಅವರು when the session was complete. There were times when I would increase my speed to such an extent that after my rounds I would vomit blood or drop down unconscious through sheer exertion. ಇಷ್ಟು ಸಿವಿಯರ್ ಎಕ್ಸರ್ಸೈಸ್ ಸೆಷನ್ಸ್ ಮಾಡಿದ್ರಿಂದ he would get affected with this vomiting of blood. ರಕ್ತದ ಉಲ್ಟಿ ಆಗ್ತಿತ್ತು ಅವ್ರಿಗೆ. ದಿಸ್ ಇಸ್ ಟೂ ಸಿವಿಯರ್. ಬ್ಲಡ್ ಡ್ರಾಪ್ ಡೌನ್ ಅನ್ಕಾನ್ಶಿಯಸ್, ಇಲ್ಲ ಅನ್ಕಾನ್ಶಿಯಸ್ ಯಾಕೆ ಆಗ್ತೈತಿ? ಗ್ಲೂಕೋಸ್ ಲೆವೆಲ್ ಡಿಸ್ಟರ್ಬ್ ಆಗೋಣ, ಶುಗರ್ ಲೆವೆಲ್, ಗ್ಲೂಕೋಸ್ ಲೆವೆಲ್ ಡಿಸ್ಟರ್ಬ್ ಆಗೋಣ. ಎದ್ರ ಸಂಬಂಧ? ಭಾಳ ಎಕ್ಸರ್ಷನ್ ಆಗೋಣ. My doctors and coaches warned me, asked me to slow down to maintain my health and equilibrium. Equilibrium ಅಂತಂದ್ರ ಬ್ಯಾಲೆನ್ಸ್ಡ್. ಎಸ್, ನಮ್ದೇ ಆದ ಒಂದು ಕೆಪಾಸಿಟಿ ಮೀರಿ ಮಾಡೋದ್ರಿಂದ ಇದು ಬಾಡಿ ಪಾರ್ಟ್ಸ್ನು ಅವ್ರಿಗೆ ಸಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಅಷ್ಟು ಮೀರಿ ತಮ್ಮ ಮಸಲ್ ಸ್ಟ್ರೆಂತ್ ಪ್ಲಸ್ ತಮ್ದು ಓಡೋದಕ್ಕೆ ಏನೋ ಪರಿಶ್ರಮ ಪಡ್ತಿದ್ರಲ್ಲ, ಆ ಸ್ಟೆಮಿನಾ, ಅದನ್ನು ಪಡೆಯೋಗೋಸ್ಕರ ಬಾಡಿ ಪಾರ್ಟ್ನು ಕೇರ್ ಮಾಡಿಲ್ಲ ಅವರು. ಬಾಡಿದೊಂದು ಬ್ಯಾಲೆನ್ಸಿಂಗ್ ಕೆಪಾಸಿಟಿ ಇರ್ತೈತಿ, ನಾರ್ಮಲ್ ಇರ್ಬೇಕಲ್ಲ, ನಮ್ಮ ಬಾಡಿ ವರ್ಕಿಂಗ್ ಫಂಕ್ಷನಿಂಗ್ ಸಿಸ್ಟಮೇ ಉಲ್ಟಾ ಮಾಡ್ಕೊಳಕತ್ತಿದ್ರು. ಸ್ಟಿಲ್ ಬೀನ್ ವಾರ್ನ್ಡ್ ಬೈ ಮೆನಿ ಪರ್ಸನ್ಸ್ ಲೈಕ್ ಹೀಸ್ ಕೋಚಸ್ ಅಂತಂದ್ರೆ ಅವ್ರಿಗೆ ಯಾರ್ಯಾರು ಕೋಚ್ ಮಾಡ್ತಿದ್ರು, ಡಾಕ್ಟರ್ಸ್ ಅಂದ್ರೆ ಯಾರ್ಯಾರು ಲುಕಿಂಗ್ ಆಫ್ಟರ್. ಇಲ್ಲಿ ಡಾಕ್ಟರ್ಸ್ ಬಂದ್ಬಿಟ್ರ ಅಂತಂದ್ರ ಕಾರ್ಡಿಯೋಲಜಿಸ್ಟ್ ಇರ್ತಾರೆ ಇವ್ರ ಜೊತೆ, ಯಾವಾಗ್ಲೂ ಒಬ್ರು ಹಾರ್ಟ್ ಸ್ಪೆಷಲಿಸ್ಟ್. ಯಾಕಂದ್ರೆ ಇವ್ರದ್ದು ಎಕ್ಸರ್ಷನ್ ಎಲ್ಲಾನು ಬ್ರೀದಿಂಗ್ ಮೇಲೆ ಅವಲಂಬಿತ ಇರ್ತೈತಿ. ಬ್ರೀದಿಂಗ್ ಎಷ್ಟು ಇವ್ರು ಹ್ಯಾಂಡಲ್ ಮಾಡ್ಕೋತಾರ ಅಷ್ಟು ನಾರ್ಮಲ್ ಇರ್ತಾರೆ, ಇಲ್ಲಾಂದ್ರೆ ಏನಾರ ಮಾಡ್ಕೊಂಡು ಕುಂದಿರ್ತಾರೆ. ಈ WWF ಮಂದಿದು ನೀವೇ ಕೇಳಿರ್ಬೋದು, ಬಾಳ ಮಂದಿಗೆ ಅವ್ರಿಗೆ ಯಾವ ಪರಿ ಫೈಟ್ ಆಡ್ತಾವ ಅಂತಂದ್ರೆ ಅವ್ರಿಗೆ ಸಿಟ್ಟುನು ಜಾಸ್ತಿ ಇರ್ತದೆ. ಯಾಕಂದ್ರೆ ಬ್ಲಡ್ ಪ್ರೆಷರ್ ಭಾಳ ಆಗ್ಬಿಡ್ತದ. ಬ್ಲಡ್ ಪ್ರೆಷರ್ ಜೊತೆ ಶುಗರ್ ಲೆವೆಲ್ ಅಟ್ಯಾಚ್ ಇರ್ತದೆ ಯಾವಾಗ್ಲೂ. ಯಾಕಂದ್ರೆ ಎಷ್ಟು ಓಡಿ ಎಷ್ಟು ನಮ್ ಬೆವರು ಆಗಿ ಹೋಗ್ತದಲ್ಲ, ಆ ಬೆವರೇ ನಮಗ್ ನಮ್ ಬಾಡಿ ಇಂಬ್ಯಾಲೆನ್ಸ್ ಅನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡ್ತೈತಿ. ಈಗ ಬರೇ ನಾವು ಬಿಸಿಲಾಗ ಹೋಗಿ ಬಂದ ಮ್ಯಾಲ ನಮ್ಗೊಮ್ಮೆ ನೀರೋಡಿಸ್ತದ, ಇಲ್ಲ ಸಕ್ರಿ ಬೆಲ್ಲ ತಿಂತೇವ್ ನಾವು, ಅಷ್ಟು ಬಾಯಾರಿಕೆ ಆಗ್ತದ. ಈ ಪರಿ ಓಡಿದ್ರ ಗತಿ ಏನಾಗಬಾರ್ದು, ಬಾಡಿ ಶುಗರ್ ಲೆವೆಲ್ಲೇ ಡಿಸ್ಟರ್ಬ್ ಆಗ್ತದೆ. ನಮ್ ಬಾಡಿ ಶುಗರು ಬೇಕು, ಉಪ್ಪು ಬೇಕು, ಅದರದೇ ಅಷ್ಟೇ ರಿಕ್ವೈರ್ಡ್ ಫ್ಯಾಟ್ಸು ಬೇಕು. ಇವೆಲ್ಲ ಸ್ಯಾಟಿಸ್ಫೈ ಆಗದೇ ಇದ್ರೆ ಅನ್ಕಾನ್ಶಿಯಸ್ ಆಕತಿ ಮನುಷ್ಯ, ಹಾರ್ಟ್ ರೇಟ್ ಇಳಿತೈತಿ.
BP ನೇ ಇಂಬ್ಯಾಲೆನ್ಸ್ ಆತಂದ್ರ ಬಾಡಿ ಈಕ್ವಿಲಿಬ್ರಿಯಂ ಹಾಳಾಗ್ತದೆ. ಸೊ ಇಷ್ಟೆಲ್ಲ ವಾರ್ನಿಂಗ್ ಕೊಟ್ಟರು ಸಹ ಬಟ್ ಮೈ ಡಿಟರ್ಮಿನೇಷನ್ ವಾಸ್ ಟೂ ಸ್ಟ್ರಾಂಗ್ ಟು ಗಿವ್ ಅಪ್. ಗಿವ್ ಅಪ್ ಅಂದ್ರೆ ಬಿಟ್ಟು ಬಿಡೋದು. ಅವ್ರ ಡಿಟರ್ಮಿನೇಷನ್ ಅನ್ನ ಬಿಡ್ಲಿಲ್ಲ ಅವ್ರು. ಅಂದ್ರೆ ಲೈಕ್ ತಮ್ಮ ಲೈಫ್ ಒಂದು ಇಂಪಾರ್ಟೆಂಟ್ ಅದ ಅಂತ ಮರ್ತಿದ್ರು ಅಂತ ಅನ್ಕೋಬಹುದು. He had forgotten that he is an important element to himself. Only with one experience of a failure. ಒಂದು ಸೋತಿದ್ರು ಆ ಒಲಿಂಪಿಕ್ ಒಳಗ್ ತಮ್ಮ ಸ್ಟೆಮಿನಾ ಈಕ್ವಲ್ ಆಗ್ಲಿಲ್ಲ ಅನ್ನೋದವ್ರಿಗೆ ಅದೊಂದು ಬೇಜಾರ್ಲೆ ತಾವು ಒಂದು ಇಂಪಾರ್ಟೆಂಟ್ ಲೈಫ್ ಅದ ಅನ್ನೋದನ್ನೇ ಮರ್ತು ಬಿಟ್ರು. ದಟ್ ವಾಸ್ ಹಿಸ್ ಲೆವೆಲ್ ಆಫ್ ಫೋಕಸಿಂಗ್. ಇಟ್ಸ್ ಅನ್ಇಮ್ಯಾಜಿನೇಬಲ್. ನಮ್ ಲೈಫಿಗೆ ಇದು ಬಂದಿಲ್ಲ. Maybe we all are very strong. We don't strive for this, I think so. In our own way, in our own requirement, in our own duty of what we want to be. But the sportsmen, maybe they all deal with all these ups and downs in their life. I recall my practice sessions during the hot summer months of May and June at the National Stadium in Delhi. Idanna nenpittukori. During summer season, he used to practice at the National Stadium in Delhi. ಇದನ್ನ ಹೈಲೈಟ್ ಮಾಡಿಟ್ಕೋರಿ, ಹೈಲೈಟ್ ಮಾಡ್ರಿ, ಬರ್ದಿಟ್ಕೋರಿ. ಪಾಯಿಂಟ್ ಏನ್ ಮಾಡ್ಕೊಂತಿರ್ಲ ನೋಟ್ ಮೇಕಿಂಗ್ ಇಂಗ್ಲಿಷ್ ಕ್ಲಾಸ್ ವರ್ಕ್ನಾಗ ಮಾಡ್ಕೋರಿ. ಆ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗ್ತಾವ. When temperatures would rise to as high as 45 degrees Celsius. ಇದು ನಮ್ಮ ಅನುಭವಕ್ಕದ. ನಾನು 48-47 ಇರ್ತೇವೆ ಬಿಜಾಪುರ್ನಾಗ. ಇದು ಗೊತ್ತಾಗ್ತದ. ನಮ್ಗೆ ಗೊತ್ತಿರಲಾರ್ದು ಕೇಳ್ಯಾರ ತಿಳ್ಕೊಬೇಕು ಅಥವಾ ಇದ್ದದನ್ನ ಅನುಭವಿಸಕ್ಕೆ ಯಾವ್ದೋ ಒಂದು ರಿಲೇಟೆಡ್ ಎಕ್ಸಾಂಪಲ್ ತಗೊಂಡು ಅನುಭವಿಸೋಣಂತ. ಬಟ್ ಇದು ಮಾತ್ರ ನಮ್ ಕುಡ್ಲಿ ಒಳಗ ಬರ್ಸ್ಕೊಂಡ್ ಬಂದಿವ್ ನಾವು. 45 ಡಿಗ್ರಿ ಸೆಲ್ಸಿಯಸ್ನಾಗೂ ಜೀವನ ಮಾಡಿವ್ ನಾವು ಬಿಜಾಪುರ್ನಾಗ. My friends thought I was mad at taking such risk. ಎಲ್ಲಾರು ಹುಚ್ಚೆ ಅಂತಾರೆ. ಏನ್ ತಲೆ ಕೆಟ್ಟತಿ ಮನುಷ್ಯಾಗ, ಅಂತ ಪರಿ ಏನ್ ಹರ್ಕತ್ತದ, ತನ್ ಜೀವ ಬೇಡ ಅವನಿಗೆ. ಬಟ್ ತನ್ ಜೀವ ಬೇಡ ಅಂತಾನೆ ಇಷ್ಟೆಲ್ಲ ಸಾಧಿಸ್ಕೊಳ್ಳೋ ಮಟ್ಟಿಗೆ ಹೋದ. ಅವನಲ್ಲಿರುವ ಕ್ಷಮತೆ ಹಿಂಗ್ ಕೇಳ್ಬೇಡ್ರ. ಮತ್ ಮೇಡಮ್ ಇಷ್ಟೆಲ್ಲ ಹೆಲ್ದಿ ಇದ್ದ ಮನುಷ್ಯ ಕೋವಿಡ್ ಯಾಕೆ ಆತ್ರಿ ಅದ್ ಕೇಳ್ಬೇಡ್ರ. ಏಜ್ ಇಸ್ ಅ ಡಿಫ್ರೆಂಟ್ ಫೆನಾಮಿನನ್, ಡಿಫ್ರೆಂಟ್ ಐಡಿಯಾ. ಏಜ್ ಆದ್ಮೇಲೆ ಎಷ್ಟೋ ಥಿಂಗ್ಸ್ ಬಹಳ ಕೆಟ್ಟ ಆಗ್ತಾವ ಪರಿಸ್ಥಿತಿ. ಎಷ್ಟೇ ಇರ್ಲಿ ಏನೇ ಇರ್ಲಿ, ಅಬೌವ್ ಆಲ್ ಜೀನ್ಸ್ ಮ್ಯಾಟರ್ ಆಗ್ತಾವ. ಅದು ನಮ್ಮ ಅನುಭವ ಕಲ್ಚರ್. ಸೊ ಹಿಂಗಾಗಿ ಹೇಳ್ಬೋದು ನಾನು ನಿಮಗೆ. My friends thought I was mad taking such risks, but I refused to let their remarks. Refused. ಹೋಗಿ ಏನಾರೇ ಅಂತಾರೆ, ಏನಾರ ಅನ್ಕೊಳಕ್ ಹೋಗ ಅಂತ ಬಿಟ್ಟು ಬಿಟ್ರು. Or the weather daunt me. Daunt ಅಂದ್ರೆ DAUNT. Daunt means ಚಿಂತೆ ಆಕತ್ತಲ್ಲ, ಇದು ನನ್ ಕಡೆ ಸಾಧ್ಯ ಆಗಲ್ಲ. ಬಿಸಿಲು ಐತಿ, ಇವ್ ಮಳಿ ಐತತ್, ನಾವ್ ಇವತ್ ಮಾರ್ಕೆಟ್ ಹೋಗುದಿತ್ತು ಅಂತ ಪ್ಲಾನ್ ಮಾಡ್ರಿ. ಮಳಿ ಬಂತ ಬಿಟ್ಟು ಬಿಡ್ತೀವಿ. ಬಟ್ ಹೋಗ್ಬಿಡೇಬೇಕಲ್ಲ, ಬಿಜಾಪುರ್ನಾಗ ರಾಡ್ ಇಟ್ಟಿರ್ತೈತಿ. ಜೋಕ್ಸ್ ಅಪಾರ್ಟ್. ಬಟ್ ಇಲ್ಲಿ ಏನಾಕತಿ, ಆರ್ ದ ವೆದರ್ ಡಾಂಟ್ ಮೀ. ಯಾ ಮಂದಿದು ಕಿವಿಗೆ ಹಾಕೊಳ್ಳಿಲ್ಲ ರಿಮಾರ್ಕ್ಸ್. ಈ ವೆದರ್ ಕಂಡೀಷನ್ ಈಗ ನೋಡ, ನಮ್ ಕಡೆ ವೀಕ್ನೆಸ್ ಏನಿರ್ತೈತಿ, ಅವ್ರ ಇವ್ರ ಅಂತಾರ ಅಂತ ಬಿಡ್ತೀವಿ. ಈಗ ಸ್ಟೇಜ್ ಮೇಲೆ ಕರೆದಿರ್ತೀನಿ. ನಮ್ ಡಾಂಟ್ ಅಂದ್ರೆ ನಿಂದನೆ ಇರ್ಬೇಕ್ರಿ. ನಿಂದನೆ ಅನ್ಬೋದು. ಇದು ಯಾವ್ದೋ ಒಂದ್ ಕೆಲ್ಸ ಆಗ್ಲಾರ್ದಕ್ ಅದು ಹಿಂದ್ ಜರಿಸ್ತತಲ್ಲ, ಅದು ಥ್ರೆಟ್ನಿಂಗ್ ಆಕತಿ. ಇವಾಗ ಮಳಿ ಐತಿ ಸಾಕು, ಏನಾಡ್ರಲ್ಲ ಹೊರಗ್ ಕೂತ್ ಕ್ಲಾಸ್ ಬರೀ ಹೋಗ್ರಿ ಮೇಡಮ್ ಮಳಿ ಐತಿ ಅಂತೀರಿ ನೀವು. ದಟ್ ಈಸ್ ಡಾಂಟಿಂಗ್ ಯು, ಫ್ರೈಟನಿಂಗ್ ಯು ಬಿಕಾಸ್ ಯು ಗೆಟ್ ವೆಟ್. ತಿಳಿತು? Yes ma'am. The weather daunt me. ವೆದರ್ ಹೆದರ್ಸ್ಲಿ ಅಥವಾ ಮಂದಿ ರಿಮಾರ್ಕ್ಸ್ ನಾ ಕಿವಿಗೆ ಹಾಕೊಳಂಗಿಲ್ಲ. ನನ್ ಕೆಲ್ಸಾನೇ ಮಾಡವ. ಎಟ್ರ ಸ್ಟ್ರೆಂತ್ ಇತ್ತಯ್ಯಪ್ಪ ಅವನಿಗೆ. ಐ ವುಡ್ ರನ್ ರೌಂಡ್ ಆಫ್ಟರ್ ರೌಂಡ್ ಅಂಡರ್ ದ ಬ್ಲಿಸ್ಟರಿಂಗ್ ಸನ್. ಬ್ಲಿಸ್ಟರಿಂಗ್ ಅಂತಂದ್ರ ಬ್ಲಿಸ್ಟರಿಂಗ್ ಅಂದ್ರಮ್ಮ ಬ್ಲಿಸ್ಟರ್ ಮರ್ತ್ರನ? ಗಂಗಾ ಇಲ್ಲಂದ್ರೆ ಎಲ್ಲರ ಬಾಯ್ ಗಪ್ಪ. ದೀಪ ನೀ ಹುಡ್ಕೊಂಡ್ ಕುಂದ್ರಬೇಕಿಲ್ಲ ಮೀನಿಂಗ್ಸ.
ಬ್ಲಿಸ್ಟರ್ ಅಂದ್ರೆ ಏನ್ ಹೇಳ್ರಿ ಈಗ ಕತ್ತಗಳಿರಾವ ಇದು ಬ್ಲಿಸ್ಟರ್ ಅಂದ್ರೆ ಏನು ಎಲ್ಲ ಲಿಂಗ ಸಾಕು ಸ್ಪಾರ್ಕಲ್ ಮ್ಯಾಮ್ ಸ್ಪಾರ್ಕಲ್ ಸ್ಪಾರ್ಕಲ್ ಕಿಡಿ ಅಂಡರ್ ದ ಬ್ಲಿಸ್ಟರಿಂಗ್ ಸನ್ ಅಂದ್ರ ಸಮ್ಮರ್ ಸೀಸನ್ನಾಗ ಸಣ್ಣ ಕಿಡಿ ಹಾರಿಸ್ತಿರ್ತಾನ ಅಂದ್ರ ಆ ಪರಿ ಬಿಸಿಲ ಚುಸ್ತಿರ್ತೈತಿ ನಮಗ ಅಂತದ್ರಾಗನು ಓಡ್ತಿದ್ರು ಯಾವ ಪರಿ ಗ್ಲೂಕೋಸ್ ಕಡಿಮೆ ಆಗಿರ್ಬೇಕಪ್ಪ ಇವ್ರದ್ದು ಸ್ಕ್ರೀನ್ ಶಾಟ್ ಹೊಡ್ಕೋ ಸಾಕು ಗಂಗಾ ಬಂದ್ಲು I would run round after round under the blistering sun when I would pause for a rest. ಸಾರಿ ಮ್ಯಾಮ್ ಬ್ಲಿಸ್ಟರಿಂಗ್ ಅಂದ್ರೆ ಗುಳ್ಳಿ ರೀ ಗುಳ್ಳಿ both are blistering sun ma'am. ಅಂತಂದ್ರೆ ಚುಚ್ಚುವಂತಹ ನಡೀತೈತೆ ಚುಚ್ಚುವಂತಹ ಇನ್ನ ಈಗ ಗ್ಲಿಸ್ಟರ್ ನೋಡಿದ್ದೀರಿ both are correct dear. I would run round after round under the blistering sun when I would pause for a rest. I could feel the heat radiating from my body. ಅವನ್ ಬಿಸಿಲಾಗ ಓಡಾನ ನಮಗ್ ಬಿಸಿಲಾಗ ಖಾವಾಗಣ ಮಯಾನ್ ಬಿಸಿಲು ಬರ್ತತಲ್ಲ ಬಿಸಿ ಬರ್ತತಲ್ಲ ಹಂಗ ಐ ಕುಡ್ ಫೀಲ್ ದ ಹೀಟ್ ರೇಡಿಯೇಟಿಂಗ್ ಫ್ರಮ್ ಮೈ ಬಾಡಿ ಬಿಕಾಸ್ ಓಡೋದ್ರಿಂದನೂ ಸತ್ಯಕ್ ನಮ್ ಬಾಡಿ ಟೆಂಪರೇಚರ್ ಹೆಚ್ಚಾಗ್ತೈತಿ ಅದ್ರಾಗ ವೆದರುನು ಹೆಂಗದ ಬಿಸಿ ಅದ ಅದು ಬ್ಲಿಸ್ಟ್ರಿಂಗ್ ಸನ್ ಅಂತಂದ್ರೆ ಇಟ್ ಇಸ್ ವೆರಿ ತೀಕ್ಷ್ಣವಾದ ಸೂರ್ಯನ ಕಿರಣಗಳು ಅಂಡ್ ಮೈ ವೆಸ್ಟ್ ವುಡ್ ಬಿ ಡ್ರಿಪ್ಪಿಂಗ್ ವಿತ್ ಸ್ವೆಟ್ ಆ ಸ್ಪೋರ್ಟ್ ವೇರ್ ಅನ್ನು ಹಾಕೋತಿದ್ದ ವೆಸ್ಟ್ ಮೀನ್ಸ್ ದ ಬನಿಯನ್ ಪಾರ್ಟ್ ಹಿ ವುಡ್ ಅವ್ರ ಸ್ಪೋರ್ಟ್ಸ್ ಮನ್ಸ್ ಬ್ಯಾರೆ ಇರ್ತೈತಿ ಮಟೀರಿಯಲ್ ಬ್ಯಾರೆ ಇರ್ತೈತಿ ಸ್ವೆಟ್ ಶರ್ಟ್ಸ್ ಅನ್ಗತ್ಲೇನು ಹೇಳ್ತಾರ ಅವ್ರಿಗೆ ಆ ಸ್ವೆಟ್ದಿಂದ ಇರಿಟೇಷನ್ ಬರಬಾರ್ದು ಅಂತ ಹೇಳಿ ಒಂದ್ ಸ್ಪೆಷಲ್ ಮಟೀರಿಯಲ್ ಇರ್ತೈತ ಆ ಬನಿಯನ್ ಏನ್ ಹಾಕೊಂತಾರ ಅವ್ರು ವೇರಿಂಗ್ ಸ್ಪೋರ್ಟ್ಸ್ ವೇರ್ ಒಳಗ ಅವು ಬಿಸಿಲಿಗೂ ತ್ರಾಸ ಆಗ್ಬಾರ್ದು ಥಂಡಿಗೂ ತ್ರಾಸ ಆಗ್ಲಾರ್ದಂಗ ನೈಲಾನ್ ಮಟೀರಿಯಲ್ ಅನ್ನ ರೆಡಿ ಮಾಡಿರ್ತಾರ ಅದಕ್ಕೆ ಬಹಳ ಕಾಸ್ಟ್ಲಿ ಇರ್ತಾವ I could feel the heat radiating from my body and my vest would be dripping with sweat. Dripping ಅಂತಂದ್ರೆ ಅದರಿಂದ ಬೆವರು ಸೋರಿ ಹನಿ 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 ಬೀಳ್ತಿತ್ತು. I would then pull it off and wring it dry into a bucket. ಇದು ಮಿಲ್ಖಾ ಸಿಂಗ್ ಒಂದ್ ಸೀನ್ ಒಳಗದ ತೋರ್ಸ್ಯಾರ ಅವ್ನು ಓಡೋದು ಉಸುಕ್ನಾಗ ಓಡೋದು ಗುಡ್ಡ ಏರೋದು ಗುಡ್ಡ ಎಳಿಯೋದು ಜೋರ ಓಡೋದು ತೋರ್ಸಿದ್ಮೇಲೆ ಅದನ್ನ ಹಿಂಡೋದನ್ನ ತೋರ್ಸಿದಾರ By the time I had finished my practice, the bucket would be filled with my sweat. ಮತ್ತೆ ಅವ್ರ ರನ್ನಿಂಗ್ ಜಾಗಿಂಗ್ ಎಷ್ಟು 5 ತಾಸು ಬೆಳಗ್ಗೆ 5 ತಾಸು ಈವ್ನಿಂಗ್ ಸೊ ಬೆಳಗ್ಗೆ ಓಡ್ದಾಗ ಈ ಪರಿ ಹಾಕಿತ್ತು ಎಲ್ಲಿ ಓಡ್ತಿದ್ರು ಇದನ್ನ ನ್ಯಾಷನಲ್ ಸ್ಟೇಡಿಯಂ ಇನ್ ಡೆಲ್ಲಿ ಒಳಗ ಪ್ರಾಕ್ಟೀಸ್ ಮಾಡುವಾಗ ಇದನ್ನೊಂದು ಎಕ್ಸಾಂಪಲ್ ಕೊಟ್ರು ಅವ್ರದ್ದು ಅನುಭವ ಹೆಂಗಿತ್ತು ಅನ್ನೋದು By the time I had finished my practice, the bucket would be filled with my sweat and I would be lying prostrate on the ground. ಮುಗಿದ್ಮೇಲೆ ಸ್ಟ್ರೇಟ್ ಆಗಿ ಮಲಗ್ ಬಿಡ್ತಿದ್ರು ಟೋಟಲಿ ಎಕ್ಸಾಸ್ಟ್ ಅಂದ್ರೆ ಹೆರಾಣ ಆಗ್ಬಿಡ್ತಿದ್ರು ಇನ್ ಡೆಸ್ಪರೇಷನ್ ಅಂದ್ರ ಇನ್ ಡೆಸ್ಪರೇಷನ್ ಅಂದ್ರ ಹತಾಶನಾಗುವುದು ಇಂಗ್ಲಿಷ್ ಮೀನಿಂಗ್ ಏನಿದೆ ಹಾ ಅನುಷಾ loss of hope and surrendered to despair. ಈ ಬಸವೇಶ್ ಕೊರ್ತಿ ನಡು ಸುಳ್ಳು ಕೈ ಎತ್ತಕತ್ತಾನ ಯಾಕೋ ಬಸವೇಶ ಏನಾಗಿತ್ತು ನಿನಗ ಬಸವೇಶ ಕೊರ್ತೆ ಸುಳ್ಳು ಕೈ ಯಾಕತ್ತಿಲಿ ಕೇಳಾರ್ದ In desperation, I would cry out, Vaheguru, ऐसी वारी मैंचो बच्चा लो इस time, that means this time you save me. लो और मैं ये फिर कड़ी नहीं करांगल.
So let us read. I don't know Punjabi, but I tried reading it. Oh God, save me this time and I will never do this to myself again. ಇದು ಪ್ರೇಯರ್ ಹೆಂಗದ ಅಂದ್ರ the essence of God in ourselves is essence and presence of God. ದೇವರ ಅನುಭವ, ದೇವರ ಅಸ್ತಿತ್ವ ನಮ್ಮಲ್ಲಿ. ಈ ಲೈನ್ ಬಹಳ ಹೆಂಗ ಈಸಿಯಾಗಿ ತಗೋಬಹುದು ಅಂತಂದ್ರ ತನ್ನಂತ ಬಹಳ ಶಿಕ್ಷೆಯಲ್ಲಿ ಹಾಕೊಳ್ಳಿಕತ್ತಾನ. He is risking his life, and life is a gift given by God. And Punjabis follow Guru Nanak Ji, so they call him as Vaheguru. He prays to God that I'm hurting myself in a way that one or the other way I am giving lot of pain to my own body and mind also, because he is cutting out all the cutting out all the attention and keeping only for running, not deviating himself for any of the expectations of life. And body may not support him for so many things, still he is going beyond to the capacity. Body is an example of what your existence of God. ದೇವ್ರ ಇರ್ತಾನ, ನಮ್ಮಲ್ಲಿನೂ ದೇವ್ರದಾನ, ಎಲ್ಲದರಲ್ಲೂ ದೇವ್ರದಾನ ಅಂತ ಹೇಳ್ತೀವಲ್ಲ, ಅದಕ್ಕೆ ಅವ ಒಂದು ಪ್ರೇಯರ್ ಹೇಳ್ತಾನೆ. ಎಲ್ಲ ಹತಾಶನಾಗಿ ಮುಗಿತದಲ್ಲ ಅವ್ನ ಪ್ರಾಕ್ಟೀಸ್, ಮುಗಿತಪ್ಪ ಅನ್ನೋ ಕನ್ಕ್ಲೂಷನ್ ಬಂದ್ರು ಸಹ ಆ ಪೇನನ್ನ ಏನ್ ಕೊಟ್ಟಲ್ಲ, ಆ ಪೇನದಿಂದ ಅವನಿಗೆ ಡೆಸ್ಪರೇಷನ್ ಆಗ್ತದ. ಹತಾಶ ಆಗಿ ಏನ್ ಹೇಳ್ತಾನಂತಂದ್ರ ದೇವ್ರಿಗೆ ಇನ್ನೊಂದ್ ಚಾನ್ಸ್ ಕೊಡು, ನಾ ಹಿಂಗ್ ಇನ್ನೊಂದ್ ಮಾಡುದಿಲ್ಲ ಅಂತ ಹೇಳ್ತಾನ. ಅಂದ್ರ ಅವನಿಗೆ ಬೇಕಾಗಿದ್ದೇನು ಆ ಸ್ಪೋರ್ಟ್ಸ್ ಒಳಗ ಅದು ಧ್ಯೇಯನ ಮುಟ್ಟೋದು, ತಾಯಿನ ಅನ್ಕೊಂಡಾನ ಅದನ್ನ ಮಿಷನ್ ಅನ್ನ ಮುಟ್ಟೋದು. ಅದರಿಂದ ತನ್ನ ಬಾಡಿಗೆ ಎಷ್ಟು ಪೇನ್ ಕೊಡ್ಲಿಕ್ಕತ್ತಾನ, ಅದು ಅವನಿಗೆ ಡೆಸ್ಪರೇಷನ್. ಬಿಕಾಸ್ ಬಾಡಿ is an example. Body has been gifted by God and he's not taking care of it. He's going beyond his capacity, where body is disallowing him to do. ರಕ್ತ ಉಗುಳೋದು ಸುಮ್ಮನೆ ಅಲ್ಲ, ರಕ್ತ ಉಲ್ಟಿ ಮಾಡ್ಕೊಂಡ್ರ ಸ್ಟಮಕ್ ಅಫೆಕ್ಟ್ ಆಗ್ತತಿ, ಸ್ಟಮಕ್ ಫಂಕ್ಷನಿಂಗ್ ಸಿಸ್ಟಮ್ ಅಫೆಕ್ಟ್ ಆಗ್ತತಿ, ನಮ್ದು ಈಸೋಫೆಗಸ್ ಪ್ರಾಬ್ಲಮ್ ಒಳಗ್ ಬರ್ತದ. ಅದನ್ನ ನಾನು ಕೇರ್ ಮಾಡಕ್ ತಯಾರಿಲ್ಲ, ಬಿಕಾಸ್ ಐ ಆಮ್ ಬಿ ಕೇರಿಂಗ್ ಮೈ ಸೆಲ್ಫ್, ಐ ಆಮ್ ನಾಟ್ ಅಟ್ ಆಲ್ ಕೇರಿಂಗ್. ಅದನ್ನ ಈ ರೀತಿ ದೇವ್ರ ಹತ್ರ ಬೇಡ್ಕೋತಾನೆ. ಬಟ್ ಕ್ಲಿಯರ್ ಆಯ್ತಾ? am I clear to you? hand raise if yes. Clear or no? Clear ma'am. Yeah. ಅಭಿಷೇಕ ಓಡೋಡ್ ಹೊಂಟಿ ಅಲ್ಲೇ ಕೈ ಹತ್ತರ ಎತ್ತು. ಅಜಯ್, ಕಿರಣ, ಅನುಷಾಕ್ ತಿಳಿದಿಲ್ಲ, ಎಲ್ಲೋ ಬೇರೆ ಕಡೆ ಐತಿಕಿನ್ ಮೊಬೈಲ್ ನ ವಾಟ್ಸ್ಆಪ್ ಚೆಕ್ ಮಾಡ್ಕೋತ ಕೂತಾಳ. But then images of packed stadiums ಅಂತಂದ್ರ ಫುಲ್ ಸ್ಪೆಕ್ಟೇಟರ್ಸ್ ಇರ್ತಾರಲ್ಲಿ, ಎಲ್ಲಾರು ಚಿಯರ್ ಮಾಡ್ತಾರಲ್ಲ, ಅದು ಒಂದ್ ಮಜಾನೇ ಬೇರೆ. ಅದು ಬಹಳ ಹುಮ್ಮಸ್ ಕೊಡ್ತದ. ನಾವ್ ಇಷ್ಟು ವರ್ಷದ ಪ್ರಾಕ್ಟೀಸ್ ಅವ್ರ ಯಾರೇ ನಮ್ಗ ಗುಡ್ ಅನ್ಲಿಲ್ಲ, ಬೆಸ್ಟ್ ಮಾಡಿರಿ ಅನ್ಲಿಲ್ಲ ಅಂತಂದ್ರ ನಾವು ಎಷ್ಟೇ ರನ್ನಿಂಗ್ ರೇಸ್ ಮಾಡಿದ್ರು ಸಬ್ಜೆಕ್ಟ್ನಾಗ ಇಟ್ಕೊಳ್ಳೋದು. ನಾವು ನಮ್ ಲೈಫ್ ಏನಪ್ಪಾ ಸಬ್ಜೆಕ್ಟ್ ಮಾರ್ಕ್ಸ್. ನಮಗ್ ಯಾರೋ ಒಬ್ರು ಬೆನ್ ತಟ್ಲಿಲ್ಲ, ವೆರಿ ಗುಡ್ ಅಪ್ರಿಸಿಯೇಷನ್ ಕೊಡ್ಲಿಲ್ಲ ಅಂತಂದ್ರೆ ಹೆಂಗ ಅನ್ಸತಿ? ಸೊ ಅಪ್ರಿಸಿಯೇಟರ್ಸ್ ಆರ್ ದ ಸ್ಪೆಕ್ಟೇಟರ್ಸ್ ಇನ್ ಅವರ್ ಲೈಫ್. ಸ್ಪೋರ್ಟ್ಸ್ ಅಲ್ಲಿ ಸ್ಟೇಡಿಯಂ ಒಳಗ್ ನಿಂತ ನಮ್ ಹೆಸರು, ಯಾರ್ಯಾರು ಸ್ಪೋರ್ಟ್ಸ್ ಮನ್ ಹೆಸರು ಕೂಗ್ತಾರಲ್ಲ, ಅದೊಂದು ಪ್ಲೆಜರೇ ಬೇರೆ, ಅದೊಂದು ಖುಷಿ, ಅದೊಂದು ಹುಮ್ಮಸ್ ಅದು. ಸೊ ಬಟ್ ದೆನ್ images of packed stadiums filled with cheering spectators widely applauding me as I crossed the finishing line would flash across my mind. And this was his mission, dear students. This was his mission. And I would start again, encouraged by visions of victory. Visions of victories are very important. Just imagine your own marks, your own favorite subjects marks at least. That will inspire you to concentrate on other subjects as well. ಸೊ ಈ ರೀತಿ ಅವ್ರ ತಮ್ಮದ ಸ್ಟೇಟ್ ಆಫ್ ಮೈಂಡ್ ಅನ್ನ ಹ್ಯಾಂಡಲ್ ಮಾಡ್ಕೋತಿದ್ರು ಸಮಾಧಾನವಾಗಿ. ಎಸ್, ಮೈ ವಿಷನ್ಸ್ ಆಫ್ ವಿಕ್ಟರೀಸ್ ಆರ್ ವೆರಿ ಕ್ಲಿಯರ್. ಐ ವಾಂಟ್ ದಿಸ್, ಸೊ ಐ ವಿಲ್ ಟೇಕ್ ದಿಸ್ ಡೆಸ್ಪರೇಷನ್ ಅಂತಾರ ಅವ್ರು. ಐ ಹ್ಯಾಡ್ ಲರ್ನ್ಡ್ ದ ಹಾರ್ಡ್ ವೇ ದಟ್ ದ ರೋಡ್ ಟು ಸಕ್ಸಸ್ ವುಡ್ ನಾಟ್ ಬಿ ಈಸಿ. ನಾ ಕಲ್ತೆ ರೋಡ್ ಟು ಸಕ್ಸಸ್, ನಾನ್ ಸಕ್ಸಸ್ ಅನ್ನ ಪಡಿಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ಈಸಿ.
ಅಲ್ಲಿ ಯಾವುದೇ ಹಂತ ಬರಲಿ, ಇಟ್ ಇಸ್ ವೆರಿ ಹಾರ್ಡ್. ಅದು ವೇ ಇರೋದೇ ಕಷ್ಟ. ಆ ಕಷ್ಟ ಈಸ್ ನಾಟ್ ದಟ್ ಈಸಿ. The hardness, the hard efforts what a success needs is not always easy, and that I would encounter many obstacles and barriers along the way. ಅಡೆತಡೆಗಳು, ಕಷ್ಟಗಳು. Yet I had intentionally embarked upon this difficult journey, driven by desire to succeed. I had intentionally embarked upon this difficulty. Embark ಅಂದ್ರ embark ಅಂದ್ರ Take off man. ಟೇಕ್ ಆಫ್. ಟೇಕ್ ಆಫ್ ಅಂತಂದ್ರೆ ಏನು? ಶುರು ಹಚ್ಕೊಳ್ಳೋದಲ್ಲ. ಹಾ ರೀ, ಪ್ರಾರಂಭಿಸುವುದು. Yeah, dear. I had intentionally embarked upon this difficult journey. ನಾ ಇದನ್ನ ನನ್ನ ಜೀವನ ಒಳಗೆ ಅಳವಡಿಸ್ಕೊಂಡ್ ಬಿಟ್ಟಿನಿ. ದಿಸ್ ಹ್ಯಾಸ್ ಬೀನ್ ಟೇಕನ್ ಆಫ್. ಈ ಡಿಫಿಕಲ್ಟ್ ಜರ್ನಿನ ನಾನು ಒಪ್ಕೊಂಡು ಮುಂದೆ ತಗೊಂಡ್ ಹೊಂಟೀನಿ. ಇದ್ರೊಳಗಿಂದ ಏನದ ಅಂದ್ರ ಡ್ರಿವನ್ ಬೈ ಡಿಸೈರ್ ಟು ಸಕ್ಸೀಡ್. ನಾ ಸಕ್ಸೀಡ್ ಆಗ್ಲೇಬೇಕು, ಸಕ್ಸಸ್ ಅನ್ನ ಪಡಿಲೇಬೇಕನ್ನೋ ಡಿಸೈರ್ ನನ್ನನ್ನ ಯಾವತ್ತು ಅವಲಂಬಿತಿರ್ತೈತಿ, ಒಳಗೊಂಡಿರ್ತೀನಿ. ಡ್ರಿವನ್, ಡ್ರೈವ್, ಡ್ರೋವ್, ಡ್ರಿವನ್. This has become an adjective here. Driven by desire to succeed. So ಆ ಡಿಸೈರ್ ಏನದ ಅದನ್ನ ಪಡೆಯೋಗೋಸ್ಕರ ಎಷ್ಟೇ ಡಿಫಿಕಲ್ಟ್ ಜರ್ನಿ ಬರ್ಲಿ ಅದನ್ನ ಎಂಬಾರ್ಕ್ ಮಾಡ್ಕೊಂಡು ಹೊಂಟೀನಿ. ಐ ವಿಲ್ ಸೆಟ್ ಆಫ್ ಮೈ ಸೆಲ್ಫ್ ಅಂತ ನಾನು. At heart I was still that impoverished. Impoverished ಅಂದ್ರ IMPOVERSHED. Impoverished means IMPOVERSH. Impoverished meaning ಏನು? At heart I was still that impoverished boy who ran to school in his bare feet. Impoverished meaning ಕನ್ನಡ ಒಳಗ ಬಡತನ ಮ್ಯಾಮ್. ಬಡತನ. ಬಡತನ ಅಥವಾ ನಮ್ಮನ್ನ ಬಡುವಾಗಿ ಮಾಡುವುದು ಯಾವುದು, ಅದು ಆ ರೀತಿಯಿಂದ ಆಗುತ್ತೆ. At heart I was still that impoverished boy who ran to school. ಇಲ್ಲಿ ನೀವು impoverished, ಬಡತನ ತಿಳಿಸು. ಹಾ, ಬಡತನ ತಿಳಿಸು. ಪೂರ್ ಬಾಯ್ ಅಂತ ಹಾಕೋಬಹುದು ನೀವು, because he was so poor financially, he was poor by facilities also, by health also, but still that curious boy was running to school. At heart, ಮನಸ್ಸಿಂದ ನಾ ಇನ್ನೂ ಹೆಂಗಿದ್ನಿ ಅಂತಂದ್ರೆ I was still that impoverished boy who ran to school in his bare feet. ಚಪ್ಪಲ್ ಇರ್ಲಾರ್ದೆ ಸ್ಕೂಲಿಗೆ ಓಡೋಡ್ ಹೋಗ್ತಿದ್ರು. And who had courageously fought with fate, ನಸೀಬ್, ಡೆಸ್ಟಿನಿ ಜೊತೆ ಧೈರ್ಯದಿಂದ ಫೈಟ್ ಆಡ್ಕೊಂತ to become what he is today. To become, ಅವ್ನ ಹೆಂಗ್ ಬರ್ಕೊಂಡ, ತನ್ನನ್ ತಾನು ಸೆಪರೇಟ್ ಇಟ್ಕೊಂಡು ಇದನ್ನ ಇಟ್ಕೊಂಡ. ಎಷ್ಟೇ ನನ್ನ ಸಕ್ಸಸ್ ಇರ್ಲಿ, ಎಷ್ಟೇ ನಾ ಏನೇ ಸಿಗ್ಲಿ ಈ ಹಂತದಲ್ಲಿ, ಮನಸ್ಸಿಂದ ಮಾತ್ರ I am the same poor boy who ran to school bare feet and courageously fought his fate. The fate had given. ನಾವು ಫೇಟ್ ಅನ್ನ ಎಲ್ಲಿ ಪರಿಚಯ ಮಾಡ್ಕೊಂಡ್ರಿ? ಥ್ರೂ ವಿಕಿಪೀಡಿಯಾ. ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲ, ಡಿಸೈರ್ ಟು ಸಕ್ಸೀಡ್, ದಟ್ ರನ್ನಿಂಗ್ ವಾಸ್ ದ ಓನ್ಲಿ ಸ್ಟ್ರೆಂತ್ ಇನ್ ಹಿಮ್. ಸ್ಕೂಲಿಗೆ ಓಡ್ಕೊಂತ ಹೋಗ್ತಿದ್ರಂತ, ಆ ಓಡೋದು ಸ್ಪೀಡ್ ಬಹಳ ಮಜಾ ಬರ್ತಿತ್ತಂತವ್ರಿ. ನನ್ನ ಅನುಭವ ಹೇಳ್ಬೇಕಂದ್ರೆ ನಮ್ ಸ್ಕೂಲ್ನಾಗ ಹುಡುಗ ಇದ್ರು ಒಬ್ಬೊಬ್ರು, ಎಸ್ಪೆಷಲಿ when I used to teach for lower classes before 7 years. ಅವ್ರು ಹೆಂಗಂತಂದ್ರ ಒಂದ್ ಕ್ಲಾಸ್ ಬಿಟ್ಟು ಈ ಹಿಂದಿ ಕನ್ನಡ ಕ್ಲಾಸಿಗೆ ಬೇರೆ ಕ್ಲಾಸಿಗೆ ಶಿಫ್ಟ್ ಆಗ್ತಿದ್ರು, ಓಡ್ಕೊಂಡು ಹೋಗ್ತಿದ್ದು. ಅದ್ರ ಒಬ್ಬ ಓಡ್ಕೋತ ಇರ್ತಿದ್ದ, ಡಬ್ಬಿ ತಿಂದು ಬಂದ್ರು ಓಡೋದೆ. ಟೀಚರ್ ಕರ್ಯಾಕ್ ಹೋಗುದಂದ್ರೆ ಕ್ಲಾಸ್ದಿಂದ ಇದ್ದ ಜಾಗದಿಂದಾನೇ ಓಡ್ತಿದ್ದ. ನಮಗೇನ್ ಎಂಟರ್ಟೈನ್ಮೆಂಟ್ ಅಂತಂದ್ರೆ ಎಲ್ ಹೋದ್ರು ಓಡ್ತತ್ತಲ್ಲ ಈ ಹುಡುಗ ಅಂತ ಓಡ್ಸೋದ ಅವನು. ಇಲ್ಲಿಂದ ಲೈಕ್ ಸ್ಕೂಲ್ ಬಿಲ್ಡಿಂಗ್ ದಿಂದ ಟಿಫಿನ್ ಬ್ರೇಕ್ ಅವ್ರ ಲಂಚ್ ಬ್ರೇಕ್ ಇದ್ದಾಗೂ ಆ ಬಿಲ್ಡಿಂಗ್ ತನ ಓಡೋ ಕ್ಯೂರಿಯಾಸಿಟಿ ಅವನಿಗೆ ಅಲೌ ಮಾಡ್ತಿರ್ಲಿಲ್ಲ ಯಾರು ಓಡಾಕ. ಅಲೌ ಅಂದ್ರೆ ಇಂಥ ಹುಡುಗರು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾವಲ್ಲ, ಸೊ ನಾವು ಓಡಿಸಿದ್ವಿ ಅವನಿಗೆ. ನಡ್ಲಿ ಓಡ್ಕೋಸ್ ಹೋಗ್ಲಿ, ಅವ್ನ ಲೀಡರ್ ಮಾಡ್ಬಿಡುದು, ಅವತ್ತ ಲೀಡರ್ ಮಾಡಿ ಓಡಿಸೋದು. And he used to feel so pleasure that he ran to his destiny.
ಡೆಸ್ಟಿನೇಷನ್. ನಾವು ಓಡಿದೆ ಇವತ್ತು ಅಂತ ಹೇಳಿ. ಒಂದೊಂದ್ ಮಕ್ಳಿಗೆ ಸಣ್ಣಂದಿರ್ತ ಇರ್ತದೆ ಇದು, ಯಾಕೆ ಇರ್ತದ ಏನೋ ಗೊತ್ತಿಲ್ಲ. ದೇ ಎಂಜಾಯ್ ದಟ್ ಜಸ್ಟ್ ಸ್ಪೀಡ್. ಆ ಸ್ಪೀಡು ಆ ಇದನ್ನ ಬಹಳ ಚಂದ ಅನುಭವಿಸ್ತಾರ ಅವ್ರು. ಮುಖದಲ್ಲಿ ನೋಡ್ಬೇಕು ಎಷ್ಟು ಗ್ಲೋ ಇರ್ತಿತ್ತು ಅವ್ರಿಗೆ. ಮೇ ಬಿ ಮಿಸ್ಟರ್ ಮಿಲ್ಖಾ ಸಿಂಗ್ ವಾಸ್ ಲೈಕ್ ದಟ್ ಬಾಯ್. ಆ ಕನಸನ್ನ ಕಷ್ಟಪಟ್ಟು ತಾವ್ ಸ್ವಂತ ರೀತಿಯಿಂದ ಗಳಿಸಿದ್ರು. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಬಿಕಾಸ್ ನಮ್ ಲೈಫ್ ಒಳಗ ಯಾವಾಗ ಪ್ರೊಟೆಕ್ಷನ್ ಜಾಸ್ತಿ ಇರ್ತದಲ್ಲ ಅವಾಗ ದಾರಿ ಕಮ್ಮಿ ಇರ್ತಾವ. ಯಾವಾಗ ಪ್ರೊಟೆಕ್ಷನ್ ಕಮ್ಮಿ ಆಗ್ತದ ಅವತ್ತು ದಾರಿ ಹೆಚ್ಚಾಗ್ತಾವ. ಓಕೆ. ನಮ್ಮ ಮನಸ್ಸಿಂದ ಇನ್ನೂ ಅದೇ ಪುವರ್ ಬಾಯ್, ಅದೇ ಬಡತನದ ಹುಡುಗ ಅದೀನಿ. ಇವತ್ತು ನಾ ಏನದೀನಿ ಇದ್ರೂ ಸಹ ಮನಸ್ಸಿಂದ ಮಾತ್ರ ನಾನು ಅದೇ ಅದೀನಿ. ಐ ನೋ ಮೈ ರೂಟ್ಸ್ ಅಂತಾರ ಅವ್ರು. ಎಷ್ಟೇ ಯಾರೇ ಸಕ್ಸಸ್ಫುಲ್ ಇರ್ಲಿ ಲೈಫಲ್ಲಿ ತಮ್ಮ ರೂಟ್ಸ್ ನ ಮರಿಬಾರ್ದು ಅಂತ ಹೇಳ್ತಾರೆ. ನಾವ್ ಏನದೀವಿ, ನಾವ್ ಮೊದ್ಲು ಹಂಗಿದ್ವಿ ಈಗ ನಾವ್ ಹಂಗಿಲ್ಲ ಅಂತ ಅನ್ನಂಗಿಲ್ಲ. ಅಲ್ಲಿ ಮನುಷ್ಯನ ಈಗೋ, ಮನುಷ್ಯನ ಸ್ಟೇಟಸ್, ಮನುಷ್ಯನ ಸ್ಟೇಟ್ ಆಫ್ ಬೀಯಿಂಗ್ ಎಲ್ಲಾ ಚೆಕ್ ಮಾಡ್ತಾವ. ದೇವರ ಆಟ ಬಲ್ಲವ್ರ ಯಾರು, ಎಲ್ಲಾರನು ಎಲ್ಲಾ ರೀತಿಯಿಂದನೂ ಚೆಕ್ ಮಾಡ್ತಿರ್ತಾರ. ಬಟ್ ಅವರು ತಮ್ಮ ಈಗೋನ ಎಲ್ಲಿ ಪ್ರಭಾವ ಆಗಕ್ ಬಿಡ್ಲಿಲ್ಲ. ತಮ್ಮ ಸಕ್ಸಸ್ ಅನ್ನ ಯಾವುದೇ ಕಾರಣಕ್ಕೂ ಪ್ರಭಾವ ಆಗಕ್ ಬಿಡ್ಲಿಲ್ಲ ತಮ್ಮ ಸಕ್ಸಸ್ ಮೇಲೆ. ದಟ್ ಇಸ್ ವಾಟ್ ಇಂಟ್ರೆಸ್ಟಿಂಗ್ ಅಬೌಟ್ ದಿಸ್ ಮ್ಯಾನ್ ಅಂಡ್ ದಟ್ ಇಸ್ ವಾಟ್ ಐ ಲೈಕ್ ಅಬೌಟ್ ಅಬ್ದುಲ್ ಕಲಾಂ ಸರ್ ಅಂಡ್ ಮಿಲ್ಖಾ ಸಿಂಗ್. ಈಗೋಲೆಸ್ ಆಗಿ ಸಕ್ಸಸ್ ಪಡೆಯೋರು ಬಹಳ ಕಮ್ಮಿ. That's why my perseverance and tenacity were relentless. Perseverance and tenacity means ಪರಿಶ್ರಮ. tenacity ಅದ್ರದ್ದು ಪರ್ಸಿಸ್ಟೆನ್ಸ್. pardon. ಏನ್ರಿ ಮ್ಯಾಮ್? tenacity, ಸ್ಥಿರತೆ ಮೇಡಮ್, ಸ್ಥಿರತೆ. if the word had come already before. Continuous. ಮೇಡಮ್ ಟೆನಾಸಿಟಿ. ಇವು ಎರಡು ಅರ್ಥದ ಇದ್ರದ್ದು ನಾವು ಬರೆಯುವಾಗ, ನಮ್ಮ ಆನ್ಸರ್ ಬರೆಯುವಾಗ ಸಪೋಸ್ ಪರ್ಸಿವರೆನ್ಸ್, ಟೆನಾಸಿಟಿ ನಮ್ ಶಬ್ದ ಬರ್ಲಿಲ್ಲ ಅವಾಗ ಕಂಟಿನ್ಯೂಸ್ ಎಫರ್ಟ್ಸ್, ಸ್ಟೇಬಲ್ ಎಫರ್ಟ್ಸ್ ನಾವು ಈಸಿ ವರ್ಡ್ಸ್ ನಾಗ ನಾವು ಕನ್ವರ್ಟ್ ಮಾಡ್ಕೊಳ್ಬಹುದು. ರಿಲೆಂಟ್ಲೆಸ್ ಅಂದ್ರ relentless. Relentless means ಯಾವತ್ತೂ. ರಿಲೆಂಟ್ ಮೀನ್ಸ್ ಪಶ್ಚಾತ್ತಾಪ ಮ್ಯಾಮ್, ಪಶ್ಚಾತ್ತಾಪವಿಲ್ಲದೆ, ಬಿಡ್ಲಾರ್ದೆ, ಯಾವತ್ತೂ ಬಿಡ್ಲಾರ್ದೆ. ಸೊ ಮೈ ಪರ್ಸೀವರೆನ್ಸ್ ಅಂಡ್ ಟೆನಾಸಿಟಿ ವೇರ್ ರಿಲೆಂಟ್ಲೆಸ್. ನಾನು ಮಾಡುವ ಕೆಲಸ, ನಾನು ಓಡೋದನ್ನ ಯಾವತ್ತೂ ಬಿಡ್ಲಿಲ್ಲ ಮತ್ತು ಪರಿಶ್ರಮನ ಎಷ್ಟೇ ಕಷ್ಟವಾದ್ರೂ ನಿಭಾಯಿಸಿದೆ. ವೇರ್ ರಿಲೆಂಟ್ಲೆಸ್, ಯಾವತ್ತೂ ಇದನ್ನ ನಾನು ನನ್ನ ಜೀವನ ಪರ್ಯಂತ ಬಿಡ್ಲಿಲ್ಲ. Besides, I firmly believed that if a person works hard and sincerely, his efforts would be rewarded. So ಯಾರೇ ಕಷ್ಟ